ಕುಡಿಯೋದನ್ನ ಬಿಡಿ ಅಂತ ಹೇಳಿ ಇಂದಿರಾ ಗಾಂಧಿ ಕರೆಯನ್ನ ನೀಡಿದ್ರು ಅಲ್ವಾ. ವಿಪಕ್ಷಕ್ಕೆ ಎಚ್.ಡಿ. ದೇವೇಗೌಡರು ತಿರುಗೇಟನ್ನ ನೀಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ನಾಗಪುರದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ವಾರದಲ್ಲಿ ಒಂದು ದಿನ ಊಟ ಮತ್ತು ಟೀ ಕುಡಿಯೋದನ್ನ ಬಿಡಿ ಅಂತ ಹೇಳಿ ಬಹಿರಂಗ ಹೇಳಿಕೆಯನ್ನ ನೀಡಿದ್ರು. ಅದ್ ನೆನಪಿದ್ಯಾ? ಈ ಸಂಗತಿಯನ್ನ ಕಾಂಗ್ರೆಸ್ ನಾಯಕರು ಮರ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಾತನಾಡ್ತಾರೆ. ಇನ್ನು ಹಾಸನದಲ್ಲಿ ಮಾತನಾಡಿರುವಂತಹ ಅವರು ಜಾಗತಿಕ ಮಟ್ಟದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಳಕೆಯನ್ನ ತಗ್ಗಿಸಿ ಚಿನ್ನವನ್ನ ಖರೀದಿ ಮಾಡುವುದನ್ನ ಕಡಿಮೆ ಮಾಡಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಕರೆಯನ್ನ ನೀಡಿರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆಗೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ ಅಡುಗೆ ಎಣ್ಣೆ ಮಿತವಾಗಿ ಬಳಸಿ, ಚಿನ್ನ ಆಮದು ಹಿನ್ನೆಲೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಖರೀದಿಸಬೇಡಿ ಅಂತ ಹೇಳೋದು ತಪ್ಪೇ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಭವಿಗಳಾಗಿರ್ತಾರೆ, ಹಲವು ಬಾರಿ ಬಜೆಟ್ ಮಂಡಿಸಿದ್ದಾರೆ. ಹಿಂದಿನ ಘಟಾನುವಳಿಗಳನ್ನ ಮೆಲುಕು ಹಾಕಿ ಅಂತ ಹೇಳಿ ವಿನಂತಿ ಮಾಡ್ತೇನೆ ಅಷ್ಟೇ ಅಂತ ಹೇಳಿ ದೇವೇಗೌಡರು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು, ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ 168 ಕೋಟಿ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ತಮಿಳುನಾಡಿನಲ್ಲಿ ಡಿಎಂಕೆ ಎಐಎಡಿಎಂಕೆ ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಹಿಂದಿಕ್ಕಿಸಿ ಹೊಸ ಶಕ್ತಿ, ರಾಜಕೀಯ ಶಕ್ತಿ ಉದಯವಾಗಿದೆ. ಸಾಮಾನ್ಯ ನಿರ್ದೇಶಕನ ಮಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನೂತನ ಸಿಎಂ ಆಗಿರುವಂತಹ ವಿಜಯ್ ಅವರನ್ನ ಇದೇ ಕ್ಷಣದಲ್ಲಿ ನಾನು ನಿಲ್ಲಿಸ್ಕೊಳ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನಾಗಿತ್ತು ಹಾಗಾದ್ರೆ? ಎಸ್, ಅದನ್ನ ಹೇಳ್ತೀನಿ ಈಗ. ಇಂಧನ ಬೆಲೆ, ಖಾದ್ಯ ತೈಲ ದುಬಾರಿತನ, ಎಡಬಿಡಂಗಿತನ, ವಿದೇಶಾಂಗ ನೀತಿ ಕಾರಣ ಎನ್ನುವಷ್ಟು ಅರಿತುಕೊಳ್ಳುವಷ್ಟು ಜನತೆ ಪ್ರಬುದ್ಧರಾಗಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಭಾರತ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲುವನ್ನ ತೋರದಿದ್ರೆ ಭಾರತ ದುಸ್ಥಿತಿಯನ್ನ ಎದುರಿಸುತ್ತೆ. ಮೋದಿ ಅವರೇ, ಈ ಒಂದು ವೈಫಲ್ಯಕ್ಕೆ ಯಾರನ್ನ ದೂರ್ತೀರಿ? ನೆಹರು ಅವರನ್ನೇ, ಕಾಂಗ್ರೆಸ್ ಪಕ್ಷದವರನ್ನೇ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ರು. ಡಿಎಂಕೆ, ಎಐಎಡಿಎಂಕೆ, ಟಿಎಂಸಿ, ಪಿಡಿಪಿ, ಶಿವಸೇನೆ, ಅಕಾಲಿಕ ದಳ, ಹಂಗ ನ್ಯಾಷನಲ್ ಕಾನ್ಫರೆನ್ಸ್ ಸೇರಿದಂತೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷಗಳಿಗೆ ಮಾಡಿದಂತಹ ದೇಶದ್ರೋಹನ್ನ ಮೋದಿ ಅವರು ನೆನಪಿಸಿಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಮಾತನಾಡುವುದನ್ನ ಬಿಟ್ಟು ದೇಶದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹಾಗೆ ರಾಜ್ಯದ ಸಿಎಂ ಸ್ಥಾನದ ಕುರ್ಚಿ ಫೈಟ್ ಬಗ್ಗೆ ಮಾತನಾಡಿದಂತಹ, ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸಿಎಂ ಅವರು, ನಮ್ಗೆ ಏನು ಅಂತ ನಮಗ್ ಗೊತ್ತಿದೆ, ನಾವು ಅದನ್ನ ನೋಡ್ಕೊಳ್ತೀವಿ. ನೀವು ಪಕ್ಷದ ಅಧ್ಯಕ್ಷರಾಗಿ ಮಾತನಾಡುವುದನ್ನ ನಿಲ್ಲಿಸಿ ದೇಶಕ್ಕಾಗಿ ಏನು ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳಿದ್ರು. ಇದೆಲ್ಲದಕ್ಕೂ ಕೂಡ ಈಗ ದೇವೇಗೌಡರು ತಿರುಗೇಟನ್ನ ನೀಡಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.